ಕ್ಯಾಬಿನೆಟ್ನಲ್ಲಿ ಏನಾಯಿತು ಅಂದರೆ 3 ಅಜೆಂಡಾ ಇದ್ವು. ಅಧಿಕಾರಿಗಳು ಹೇಳಿದ್ರು, ಚೀಫ್ ಮಿನಿಸ್ಟರ್ ಓಕೆ ಅಂತ ಸೈನ್ ಹಾಕಿದ್ರು, ಮುಗಿದು ಬಿಡ್ತು ಅಂತ. ಕ್ಯಾಬಿನೆಟ್ನಲ್ಲಿದ್ದಂಥ ಮಿನಿಸ್ಟ್ರು ಹೊರಗೆ ಬಂದ ಮೇಲೆ ಮಾಧ್ಯಮದವರಿಗೆ ಹೇಳಿದ್ರು. ನಿತೀಶ್ ಕುಮಾರು ಇದ್ದರು, ತೇಜಸ್ವಿ ಯಾದವ್ ಇದ್ದರು, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇದ್ದರು. ಹಾಂ ಇಲ್ಲ, ಹ್ಞೂ ಇಲ್ಲ, ಮಾತಿಲ್ಲ, ಕಥೆ ಇಲ್ಲ, ಒಬ್ಬರ ಮುಖ ಒಬ್ಬರು ನೋಡಲೂ ಇಲ್ಲ, 15 ನಿಮಿಷದಲ್ಲಿ ಎಲ್ಲ ಮುಗೀತು ಅಂಥೇಳಿ ಎದ್ದು ಬಂದುಬಿಟ್ರು ಅಂತ. ನೀವು ಊಹಾಪೂಹಗಳಿಗೆ ರೆಕ್ಕೆ ಬರೆಯೋದು ಹೆಂಗೆ ಅಂದರೆ ಹಿಂಗೆ. ಅದಾದ ಮೇಲೆ ಇವತ್ತು ಗಣರಾಜ್ಯೋತ್ಸವ. ಪಾಟ್ನಾದ ಗಾಂಧಿ ಮೈದಾನದಲ್ಲಿ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಮುಖ್ಯಮಂತ್ರಿಗಳು ಇದ್ದಾರೆ, ಉಪಮುಖ್ಯಮಂತ್ರಿಗಳು ಇದ್ದಾರೆ. ಈ ಆಫೀಸರ್ಸ್ ಚೇರ್ ಹಾಕೋರ್ಗೇನು ಗೊತ್ತಿರುತ್ತಾ? ಇವರೇನು ಅಕ್ಕಪಕ್ಕ ಕೂತ್ಕೋತಾರೋ, ದೂರ ದೂರ ಕೂತ್ಕೋತಾರೋ ಅಂತ. ಮುಖ್ಯಮಂತ್ರಿಗಳಿಗೆ ಒಂದು ಚೇರು, ಉಪಮುಖ್ಯಮಂತ್ರಿಗಳಿಗೆ ಒಂದು ಚೇರು ಅಕ್ಕಪಕ್ಕ ಹಾಕಿದ್ರಪ್ಪ. ಆ ಚೇರ್ ಖಾಲಿ ಬಿಟ್ಟು ತೇಜಸ್ವಿ ಯಾದವ್ ಪಕ್ಕಕ್ಕೆ ಹೋಗಿ ಇನ್ನೊಂದು ಚೇರಿಗೆ ಕೂತ್ಕೊಂಡ್ರು. ಗಣರಾಜ್ಯೋತ್ಸವದ ಇಡೀ ಕಾರ್ಯಕ್ರಮ ತುಂಬ ಒಟ್ಟಿಗೆ ಇದ್ದಾರೆ. ಇಲ್ಲೂ ಅಷ್ಟೇ, ಮಾತಿಲ್ಲ, ಕಥೆ ಇಲ್ಲ, ನಾನೊಂದು ತೀರ ನೀನೊಂದು ತೀರ ಅನ್ನೋರಂಗೆ ಕೂತ್ಕೊಂಡಿದ್ರು. ಏನಂತೀರಿ ಇದಕ್ಕೆ?